ಹಾಯ್ ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬದ್ದು ವಿಡಿಯೋ. ನಮ್ಮದು ವಿಡಿಯೋ ವ್ಲಾಗ್ ನನಗೆ ಸಂಕ್ರಾಂತಿ ಹಬ್ಬದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಿನ್ನೆ ಇಲ್ಲ ಇಟ್ಟು ಅದು ಅಪ್ಲೋಡ್ ಆಗಲಿಲ್ಲ. ಯಾಕೆಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ನಮಗೆ. ಒಂದು ಬೆಳಿಗ್ಗೆ ಇಟ್ಟರೆ ಸಂಜೆ ಆದರೂ ಸಹ ಅಪ್ಲೋಡ್ ಆಗೋದಿಲ್ಲ. ಅಂದರೆ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಆಚೆ ಎಲ್ಲ ಹೋದರೆ ಅದರ ಬೇಗ ಅಪ್ಲೋಡ್ ಆಗುತ್ತೆ. ಇಲ್ಲ ಮನೆಯಲ್ಲಿ ಆದರೆ ಬೆಳಿಗ್ಗೆ ಇದ್ದರೆ ಸಂಜೆ ಮಧ್ಯಾಹ್ನ ಇಷ್ಟು ಆಗ್ತದೆ. ಒಂದು 5 ನಿಮಿಷ 10 ನಿಮಿಷದ ವಿಡಿಯೋ ಇಷ್ಟು ಟೈಮ್ ಆಗುತ್ತೆ. ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ನಿನ್ನೆ ಅಪ್ಲೋಡ್ ಆಗಲೇ ಇಲ್ಲ. ಹಾಗಾಗಿ ಇದು ವಿಡಿಯೋ ಅದರದೆಲ್ಲ ನಮ್ಮದು ಪೂಜೆದೆಲ್ಲ. ನಮ್ಮ ಮಗ ಬೆಳಿಗ್ಗೆ ಒಂದು ಸಲ ಮನೇಲಿ ಎಲ್ಲರೂ ಸಹ ಹನುಮಾನ್ ಚಾಲೀಸ್ ಒಂದು ಓದಿಸ್ತೀನಿ. ಯಾಕೆಂದರೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ದೇವ್ರ ಬಿಡೋಕ್ಕೆ ಹಾಕಿಬಿಡೋದು ಅಂತ ನನ್ನ ಒಂದು ಅನಿಸಿಕೆ. ನಾನು ಬೆಳಿಗ್ಗೆ ತಿಂಡಿಗೆ ಪೂರಿ ಮತ್ತು ಬಾಜಿ ಮಾಡಿದೆ. ಪೂರಿ ತಿಂಡಿ ಬಾಜಿ ಎಲ್ಲ ಮಾಡಿ, ಒಂದು ಸಂಕ್ರಾಂತಿ ಹಬ್ಬ ಅಂದರೆ ಹಿಂದೂಗಳಿಗೆ ಒಂದು ವಿಶೇಷ ಅಂತೇಳಿ ಪೂರಿ ಬಾಜಿ ಮಾಡಿ ಒಂದು ತಿಂಡಿ ಎಲ್ಲ ಸಪ್ರೇಟ್ ತಿಂಡಿ ಎಲ್ಲ ಆಗಿ, ನಮ್ಮ ಮನೆಯಲ್ಲಿ ಪಪ್ಪಾಯಿ ಗಂಡಕಾಯಿ ಅಂತ ಹೇಳ್ತೀನಿ ನೋಡಿ, ಅದು ಮಾಮೂಲಾಗಿ ಇದ್ದೇ ಇರ್ತದೆ. ಅದನ್ನು ನಾನೇನೇ ಹೆಚ್ಚಾಗಿ ಹೇಳೋದು ಬೇಡ. ತಿಂಡಿ ಎಲ್ಲ ತಿಂದು ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಅದಂಗೆ ಬೇಕಾ. ಯಾಕೆಂದರೆ ಮನೆಯಲ್ಲಿದ್ದರೆ ಉಂಟಲ್ಲ, ಮನೆ ಕೆಲಸ ಹಗಲಿಡೀ ಸಹ ಆಗೋದೇ ಇಲ್ಲ. ಹಗಲಿಡೀ ಮಾಡಿದರೆ ಸಹ ಮುಗಿಯೋದು ಅಂತಿಲ್ಲ. ಮತ್ತೆ ಹೇಳ್ತಾರೆ ಮನೆಯಲ್ಲಿದ್ದರೆ ಏನು ಮಾಡ್ತೀಯ ಅಂತ ಗಂಡಸರದೊಂದು ಪ್ರಶ್ನೆ. ಹಾಗಾಗಿ ಮನೆ ಕೆಲಸ ಆಗೋದೇ ಇಲ್ಲ. ಹಾಗೆ ಒಂದು ಕೆಲಸ ಎಲ್ಲ ತಿಂಡಿ ಎಲ್ಲ ಹಾಕಿ ರಾತ್ರಿಗೆ ನಾಳೆ ಬೆಳಿಗ್ಗೆಗೆ ತಿಂಡಿ ಮಾಡಲಿಕ್ಕೆ ದೋಸೆ ಅಕ್ಕಿ ನೆನೆಸಿಡ್ಲಿಕ್ಕಿತ್ತು. ದೋಸೆ ಹಾಕಿಟ್ಟು ನೆನೆಸಿಟ್ಟು ಅದರದ್ದೆಲ್ಲ ಕೆಲಸ ಮಾಡಿಕೊಂಡು ಕೆಲವೊಂದು ಸಾಂಬಾರು ಪುಡಿ ರೆಸಿಪಿ ಎಲ್ಲ ಮಾಡಲಿಕ್ಕಿತ್ತು. ಅದನ್ನೆಲ್ಲ ಮುಂದೆ ಹಾಕ್ತೀನಿ. ಇದು ಲಾಂಗ್ ಆಗ್ತದೆ ವೀಡಿಯೋ ಅಂತೇಳಿ ನಾನು ಹಾಕಲಿಲ್ಲ. ಇದೆಲ್ಲ ಆದ ನಂತರ ಸಾಂಬಾರು ಪುಡಿ ರೆಸಿಪಿ ಮಾಡಿದ್ದೀನಿ ನೋಡಿ. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಸಾಂಬಾರು ಪುಡಿ. ಒಳ್ಳೆ ಪರಿಮಳ ಇರ್ತದೆ. ನಿಮಗೆ ಸಾರಿಗೆ ಸಹ ಆಗ್ತದೆ, ಪಲ್ಯಕ್ಕೆ ಸಹ ಆಗ್ತದೆ. ಹೀಗೆ ಎಲ್ಲ ಆಗಿ ನಾನು ಚೂರ್ಣೋತ್ಸವಕ್ಕೆ ಉಡುಪಿ ಚೂರ್ಣೋತ್ಸವಕ್ಕೆ ಹೋಗಬೇಕು. ಮತ್ತು ರಾತ್ರಿ ನಮಗೆ ಜೋರು ಮಳೆ ಬಂತು ಅಂದರೆ ಉತ್ಸವಕ್ಕೆ ಹೊರಟು ಹೋಗೋಷ್ಟಿಗೆ ಜೋರು ಮಳೆ ಬಂತು. ಮಳೆ ಬಂದರೂ ಸಹ ಬಿಡೋದಿಲ್ಲ ಅಂತೇಳಿ ನಾನು ಅಮ್ಮನನ್ನು ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋದರೆ ನೋಡಲಿಕ್ಕೆ ಸಹ ಬಿಡಲಿಲ್ಲ, ಅಷ್ಟು ಸಹ ಒಂದು ಮಳೆ. ಆದರೂ ಸಹ ನಾನೊಂದು ಮಳೆಯಲ್ಲೇ ಒಂದು ರಥೋತ್ಸವ ನೋಡ್ಕೊಂಡು ಬಂದು ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಮತ್ತು ಪಾಯಸ, ಟೊಮೊಟೊ ಸಾರಿಗೆಲ್ಲ ಮಾಡಿದ್ದೆ. ಇದು ವೆಜ್ ಅಂತ ಹೇಳಿದರೆ, ಅದು ಲಾಸ್ಟಿಗೆ ವೆಜ್ ಅಂತ ಹೇಳಿದರೆ ಏನು ಮಾಡಿದ್ರು ಸಹ ಅದು ವೆಜ್ಜೇ. ಹಾಗಾಗಿ ಒಂದು ಸಿಂಪಲ್ಲಾಗಿ ಇದು ಪಲ್ಯಕ್ಕೆ ನಾನು ಸಾಂಬಾರು ಪೌಡ್ರ್ ಹಾಕಿದ್ದೀನಲ್ಲ, ಅದು ಹಾಕಿದ್ದೀನಿ. ಅದಕ್ಕೆ 2ನೇ ಸರಿ ತೋರಿಸ್ತಿದ್ದೀನಿ. ಸಾಂಬಾರು ಪುಡಿ ನೋಡಿ ಎಷ್ಟು ಒಳ್ಳೆ ಬರ್ತದೆ, ತಿಕ್ಕಾಗಿ ಬರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ನೀವು ಒಂದು ಸಲ ಈ ಸಾಂಬಾರು ಪುಡಿ ಮಾಡಿ ನೋಡಿ. ಹಾಗಾಗಿ ನಾನು ರಥೋತ್ಸವ ವಿಡಿಯೋ ಹಾಕ್ತೀನಿ ನೋಡಿ, ಆಯಿತಾ.